ಹಾಯ್ ಮಕ್ಕಳೇ, ಈ ವಿಡಿಯೋನಲ್ಲಿ ಫಸ್ಟ್ PUCಯ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಎಕ್ಸಸೈಸ್ 3.3ಯ ಕ್ವೆಶ್ಚನ್ ನಂಬರ್ 21ರಿಂದ 25ರವರೆಗೂ ಸಾಲ್ವ್ ಮಾಡೋಣ. ಈ ಚಾಪ್ಟರ್ನ ಹಿಂದಿನ ಎಕ್ಸಸೈಸ್ನ ಎಲ್ಲ ಲೆಕ್ಕಗಳನ್ನು ಮಾಡಿ ಅದರ ವಿಡಿಯೋವನ್ನು ಹಾಕಿದ್ದೀನಿ. ಆ ಪ್ಲೇ ಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಒಂದ್ಸಲ ನೋಡಿ. 21ನೇ ಲೆಕ್ಕ, ಪ್ರೂವ್ ದ್ಯಾಟ್ cos 4x plus cos 3x plus cos 2x divided by sin 4x plus sin 3x plus sin 2x is equal to cot 3x ಅಂತ ನಾವು ಪ್ರೂವ್ ಮಾಡಬೇಕು. ಮೊದಲಿಗೆ ನಾವು LHS ಕನ್ಸಿಡರ್ ಮಾಡೋಣ. ನೋಡಿ, ನಾನಿಲ್ಲಿ ಟರ್ಮ್ಗಳನ್ನು ಗ್ರೂಪ್ ಮಾಡ್ಕೊಂಡಿದ್ದೀನಿ. cos 4x ಪ್ಲಸ್ cos 2x ಒಂದು ಕಡೆ ಮತ್ತೆ ಪ್ಲಸ್ cos 3x ಇನ್ನೊಂದು ಕಡೆ. ಇಲ್ಲೂ ಅಷ್ಟೇ, ಆಂಗಲ್ನ ನೋಡಿ sin 4x ಪ್ಲಸ್ sin 2x ನ ಗ್ರೂಪ್ ಮಾಡಿಕೊಂಡು ಪ್ಲಸ್ sin 3x ಬರ್ಕೊಂಡಿದ್ದೀನಿ. ಈಗ ಇಲ್ಲಿ cos a ಪ್ಲಸ್ cos b, ಡಿನಾಮಿನೇಟರಲ್ಲಿ sin a ಪ್ಲಸ್ sin b ಫಾರ್ಮುಲಾಗಳನ್ನು ಅಪ್ಲೈ ಮಾಡೋಣ. ನಾವು ಯಾಕೆ ಈ ಎರಡೇ ಟರ್ಮ್ಗಳನ್ನು ಗ್ರೂಪ್ ಮಾಡ್ಕೊಂಡ್ವಿ ಅಂತಂದರೆ, ನೋಡಿ ಮಕ್ಕಳೇ, ಇಲ್ಲಿ a ಪ್ಲಸ್ ಬಿ ಬೈ ಟು a ಮೈನಸ್ ಬಿ ಬೈ ಟು ಅಂತ ಆ್ಯಂಗಲ್ನ ಮಾಡಿದಾಗ ನಮಗೆ cos 3x ಬರುತ್ತೆ. ಅಕಸ್ಮಾತ್ ನಾವು cos 4x ಪ್ಲಸ್ cos 3x ಕನ್ಸಿಡರ್ ಮಾಡಿಬಿಟ್ಟಿದ್ದಿದ್ರೆ ನಮಗೆ cos 7x ಬೈ 2 ಅಂತ ಫ್ರಾಕ್ಷನ್ ಬಂದ್ಬಿಡ್ತಾ ಇತ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತೆ ಸಿಂಪ್ಲಿಫಿಕೇಶನ್ ಸುಲಭ ಮಾಡೋಕ್ಕೆ ಮತ್ತೆ cos 3x ಒಂದು ಟರ್ಮ್ ಬರುತ್ತೆ, ಅದನ್ನು ಕಾಮನ್ನು ತೆಗಿಬಹುದು. ಅದಕ್ಕೋಸ್ಕರ ನಾವು ಆ್ಯಂಗಲ್ಗಳನ್ನು ನೋಡಿ ನಂತರ ಗ್ರೂಪ್ ಮಾಡ್ಕೊಂಡಿರೋದು. ಈಗ ಈ ಎರಡು ಟರ್ಮ್ಗಳಿಗೆ ನ್ಯೂಮರೇಟರ್ನಲ್ಲಿ ನಾನು ರೆಡ್ ಕಲರಲ್ಲಿ ಹಾಕಿದ್ದೀನಲ್ಲ, ಆ ಟರ್ಮ್ಗಳಿಗೆ ಈ ಫಾರ್ಮುಲಾಗಳನ್ನು ಅಪ್ಲೈ ಮಾಡೋಣ. ನ್ಯೂಮರೇಟರ್ ಏನಾಗುತ್ತೆ, 2 cos 3x ಇಂಟು cos x ಆಗುತ್ತೆ ಪ್ಲಸ್ cos 3x. ಡಿನಾಮಿನೇಟರ್ನ ಈ ಟರ್ಮು 2 sin 3x ಇಂಟು cos x ಪ್ಲಸ್ sin 3x ಆಗುತ್ತೆ. ನೋಡಿ, ನಮಗಿಲ್ಲಿ cos 3x ಬಂತು, ಇಲ್ಲಿ ಪ್ಲಸ್ cos 3x ಇದೆ. ಈ ಟರ್ಮ್ನ ಕಾಮನ್ ತೆಗಿಬಹುದು. sin 3x ಕೂಡ ಹಾಗೆ ಕಾಮನ್ ತೆಗಿಬಹುದು. ನ್ಯೂಮರೇಟರಲ್ಲಿ cos 3x ನ ಕಾಮನ್ ತೆಗೆದಿದ್ದೀನಿ. cos 3x ಇಂಟು 2 cos x ಪ್ಲಸ್ 1 ಡಿವೈಡೆಡ್ ಬೈ sin 3x ಇಂಟು 2 cos x ಪ್ಲಸ್ 1 ಬಂತು. 2 cos x ಪ್ಲಸ್ 1 ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕಡೆ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು cos 3x ಬೈ sin 3x, ಅದು cot 3x ಆಗುತ್ತೆ. ಅದೇ ನಮ್ಮ RHS. ನಾವು ಅದನ್ನೇ ಪ್ರೂವ್ ಮಾಡಬೇಕಾಗಿದ್ದು. ಈ ರೀತಿ ಮಕ್ಕಳೇ ಗ್ರೂಪ್ ಮಾಡ್ಕೋಬೇಕಾದಾಗ ನೀವು ಆ್ಯಂಗಲ್ಗಳನ್ನು ನೋಡಿ ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಯಾವ ರೀತಿ ಆ್ಯಂಗಲ್ ಬರುತ್ತೆ ಅಂತ ನೋಡಿಕೊಂಡು ನೀವು ಗ್ರೂಪ್ ಮಾಡಿದ್ರೆ ನಿಮಗೆ ಲೆಕ್ಕನೂ ಸುಲಭ ಆಗುತ್ತೆ, ಉತ್ತರನೂ ಬೇಗ ಬರುತ್ತೆ, ಕನ್ಫ್ಯೂಷನ್ನು ಇರಲ್ಲ. ಈಗ 22ನೇ ಲೆಕ್ಕ ಮಾಡೋಣ. cot x ಇಂಟು cot 2x ಮೈನಸ್ cot 2x ಇಂಟು cot 3x ಮೈನಸ್ cot 3x ಇಂಟು cot x ಇಸ್ ಈಕ್ವಲ್ ಟು 1 ಅಂತ ನಾವು ಪ್ರೂವ್ ಮಾಡಬೇಕು. ಈಗ ಇಲ್ಲಿ ಆ್ಯಂಗಲ್ಗಳನ್ನು ನೋಡಿ ಮಕ್ಕಳೇ, ನಮಗೆ 3x ಇದೆ, 2x ಮತ್ತು x ಕೂಡ ಇದೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, cot 3x ನ ಕನ್ಸಿಡರ್ ಮಾಡ್ತೀನಿ. cot 3x ನ ಹೇಗೆ ಬರಿಬಹುದು, cot 2x ಪ್ಲಸ್ x ಅಂತ ಬರಿಬಹುದಲ್ವಾ? ಅಂದರೆ ಈ ಒಂದು ಆ್ಯಂಗಲನ್ನು ಇನ್ನೆರಡು ಉಳಿದ ಆ್ಯಂಗಲ್ಗಳ ಸಮ್ ಆಗಿ ಬರಿಬಹುದಲ್ವಾ? ಅದಕ್ಕೆ ನಾನು cot 3x ಕನ್ಸಿಡರ್ ಮಾಡಿದ್ದೀನಿ. cot 3x ಕನ್ಸಿಡರ್ ಮಾಡಿ ಅದನ್ನು cot of 2x ಪ್ಲಸ್ x ಅಂತ ಬರಿಬಹುದು. ಇದು ಯಾವ ಫಾರ್ಮ್ನಲ್ಲಿದೆ? cot of x ಪ್ಲಸ್ y ಫಾರ್ಮಲ್ಲಿದೆ ಅಲ್ವಾ? cot of x plus y is cot x into cot y minus 1 whole divided by cot y plus cot x. ಆ ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡೋಣ. ಆಗ cot 3x is equal to cot 2x into cot x minus 1 by cot 2x plus cot x ಆಗುತ್ತೆ. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. cot 3x into cot 2x plus cot x that is equal to cot 2x into cot x minus 1 ಆಯಿತು. ಈಗ ಬ್ರ್ಯಾಕೆಟ್ಸ್ ಓಪನ್ ಮಾಡೋಣ. ಆಗ cot 2x ಇಂಟು cot 3x ಪ್ಲಸ್ cot x ಇಂಟು cot 3x ಆಗುತ್ತೆ. RHSನಲ್ಲಿ ದಟ್ ಈಸ್ ಈಕ್ವಲ್ ಟು cot 2x ಇಂಟು cot x ಮೈನಸ್ 1. ಈಗ ನಾವು ಜಸ್ಟ್ ರೀಅರೇಂಜ್ ಮಾಡಬೇಕಷ್ಟೇ ಟರ್ಮ್ಗಳನ್ನು, ಆವಾಗ ನಮಗೆ ಈ ಇಡೀ ಈಕ್ವೇಷನ್ನೇ ಬಂದ್ಬಿಡುತ್ತೆ. cot x ಇಂಟು cot 2x ಮೈನಸ್ cot 2x ಇಂಟು cot 3x ಮೈನಸ್ cot x ಇಂಟು cot 3x ಇಸ್ ಈಕ್ವಲ್ ಟು 1. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. 23ನೇ ಲೆಕ್ಕ, tan 4x is equal to 4 tan x into 1 minus tan square x divided by 1 minus 6 tan square x plus tan power 4x ಅಂತ ನಾವು ಪ್ರೂವ್ ಮಾಡಬೇಕು. ಮಕ್ಕಳೇ, ಈ ಥರ ಕೊಟ್ಟಾಗ ನಾವು ಫಸ್ಟು ಆ್ಯಂಗಲ್ಗಳನ್ನು ನೋಡಬೇಕು. ಇಲ್ಲಿ 4x ಇದೆ, ಇಲ್ಲಿ ಎಲ್ಲ ಆ್ಯಂಗಲ್ಗಳು ಎಕ್ಸ್ನಲ್ಲಿದೆ. ಆಗ ನಾವು ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ tan x ಬರುತ್ತೆ ಅಂತ ನೋಡಬೇಕು. tan 4xಗೆ ನಮಗೆ ಯಾವುದೇ ಫಾರ್ಮುಲಾ ಗೊತ್ತಿಲ್ಲ, ಅದಕ್ಕೆ ನಾವು ಯಾವ ರೀತಿ ಬರೀಬಹುದು, tan 4x ಅನ್ನ tan of 2 into 2x ಅಂತ ಬರೀಬಹುದಲ್ವಾ? ನಾವೀಗ ಈ 2x ನ a ಅಂತ ಕರೆಯೋಣ. ಲೆಟ್ 2x ಬಿ a ಅಂತ ಅನ್ಕೊಳ್ಳೋಣ. ಆಗ ನಮ್ಮ LHS ಏನಾಗುತ್ತೆ, tan 2a ಆಗುತ್ತೆ. tan 2a ಫಾರ್ಮುಲಾ ನಮ್ಗೆ ಈಗಾಗಲೇ ಗೊತ್ತು,
tan 2a is 2 tan a by 1 minus tan square a. ಅದನ್ನ ಇಲ್ಲಿ ಬರೆಯೋಣ. ಈಗ a ಗೆ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಏನಂತ ಅನ್ಕೊಂಡಿದ್ವಿ, a is equal to 2x ಅಲ್ವಾ? ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan 4x is equal to 2 into tan 2x by 1 minus tan square 2x. ನೋಡಿ, ನಮ್ಮ ಆಂಗಲ್ 4x ಇದ್ದಿದ್ದನ್ನ 2x ತಂದಿದ್ದೀವಿ. ಈಗ ಮತ್ತೆ tan 2a ಫಾರ್ಮುಲಾ ಹಾಕಿದ್ರೆ ಅವಾಗ ನಮ್ಮ ಆಂಗಲ್ ನೋಡಿ 2a ಇದ್ದಿದ್ದು tan a ಅಂದ್ರೆ 2a ಇದ್ದಿದ್ದು a ಆಗತ್ತೆ. ಅಂದ್ರೆ ಇಲ್ಲಿ tan 2x ಇದ್ದಿದ್ದು tan x ಬರುತ್ತೆ. tan ಸ್ಕ್ವೇರ್ 2x ಒಂದೇ, tan 2x ಹೋಲ್ ಸ್ಕ್ವೇರ್ ಎರಡು ಒಂದೇ ಅಲ್ವಾ? ನಾವೀಗ ಇದನ್ನ ಯಾವ ರೀತಿ ಬರಿತೀನಿ ಅಂದ್ರೆ ನೋಡಿ, 2 tan 2x ಇಂಟು 1 ಮೈನಸ್ tan 2x ಹೋಲ್ ಸ್ಕ್ವೇರ್. ಈಗ ನಾನು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡೂ ಕಡೆ tan 2x ನ ಫಾರ್ಮುಲಾ ಹಾಕ್ಬಿಡೋಣ. ಅವಾಗ ಏನಾಯ್ತು, 2 ಇಂಟು 2 tan x ಬೈ 1 ಮೈನಸ್ tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಮೈನಸ್ ಈ tan 2x ಜಾಗದಲ್ಲಿ 2 tan x ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಅಂತ ಹಾಕಿದ್ವಿ. ಈಗ ಮಕ್ಕಳೇ ನೋಡಿ, ನಮ್ಮ ಆಂಗಲ್ ಏನಾಯ್ತು ನೋಡಿ, tan 4x ಇದ್ದಿದ್ದು ಫಸ್ಟ್ ಇಲ್ಲಿ tan 2x ಆಯಿತು. ಮತ್ತು ಇನ್ನೊಂದ್ಸಲ ಅದೇ ಫಾರ್ಮುಲಾ ಹಾಕಿದ ತಕ್ಷಣ ನಮ್ಮ ಆಂಗಲ್ಲು tan x ಆಗೋಯ್ತು. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಷ್ಟೇ. ಸಿಂಪ್ಲಿಫೈ ಮಾಡೋಣ. 2 ಇಂಟು tan x ಬೈ 1 ಮೈನಸ್ tan ಸ್ಕ್ವೇರ್ ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ 1 ಮೈನಸ್ 4 tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್. ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿದೆ. ನ್ಯೂಮರೇಟರ್ ಹಾಗೆ ಇರುತ್ತೆ. ಡಿನಾಮಿನೇಟರಲ್ಲಿ ಇದಕ್ಕೆ LCM ತಗೊಳ್ಳೋಣ. ಆಗೇನಾಗುತ್ತೆ, 2 ಇಂಟು 2 tan x ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಮೈನಸ್ 4 tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್. ಇಲ್ಲಿ 1 ಮೈನಸ್ tan ಸ್ಕ್ವೇರ್ x ಮಾತ್ರ ಇದೆ, ಇಲ್ಲಿ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಇದೆ. ಈಗ ನ್ಯೂಮರೇಟರ್ಲಿ 4 tan x ಬೈ 1 ಮೈನಸ್ tan ಸ್ಕ್ವೇರ್ x ಮತ್ತು ಇಲ್ಲಿ a ಮೈನಸ್ ಬಿ ಫಾರ್ಮಲ್ಲಿ ಇದೆಯಲ್ಲ, ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 1 ಪ್ಲಸ್ tan ಪವರ್ 4x ಮೈನಸ್ 2 tan ಸ್ಕ್ವೇರ್ x ಮೈನಸ್ 4 tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ನೋಡಿ, ಇಲ್ಲಿ 1 ಮೈನಸ್ tan ಸ್ಕ್ವೇರ್ x, ಇಲ್ಲಿ 1 ಮೈನಸ್ tan ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಇದೆ. ಒಂದು ಟರ್ಮು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅಂದರೆ 1 ಮೈನಸ್ tan ಸ್ಕ್ವೇರ್ x ಒಂದು ಕ್ಯಾನ್ಸಲ್ ಆಗಿಬಿಟ್ಟು ನ್ಯೂಮರೇಟರ್ಲಿ 4 tan x ಬೈ 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ tan ಪವರ್ 4x ಮೈನಸ್ 2 tan ಸ್ಕ್ವೇರ್ x ಮೈನಸ್ 4 tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಆಗುತ್ತೆ. ಇವಾಗ ಇದೇನಾಗುತ್ತೆ, ಇದು ನ್ಯೂಮರೇಟರ್ಗೆ ಹೋಗುತ್ತೆ. ಆಗ 4 tan x ಇಂಟು 1 ಮೈನಸ್ tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ 6 tan ಸ್ಕ್ವೇರ್ x ಪ್ಲಸ್ tan ಪವರ್ 4x ಆಗುತ್ತೆ. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ದಿಸ್ ಇಸ್ ಈಕ್ವಲ್ ಟು RHS. ಮಕ್ಕಳೇ, ಈ ಲೆಕ್ಕ ಲೆಂತಿಯಾಗಿದೆ, ದೊಡ್ಡ ಲೆಕ್ಕ, ಆದರೆ ತುಂಬಾ ಸಿಂಪಲ್. ನಾವೇನ್ ಮಾಡಿದ್ವಿ, tan 4x ಅನ್ನ tan ಆಫ್ 2 ಇಂಟು 2x ಅಂತ ಬರ್ಕೊಂಡ್ವಿ. tan 2x ಫಾರ್ಮುಲಾ ಹಾಕಿದ್ವಿ, ಮತ್ತಿನ್ನೊಂದ್ಸಲ tan 2x ಫಾರ್ಮುಲಾ ಹಾಕಿದ್ವಿ. 2 ಸಲ tan 2x ಫಾರ್ಮುಲಾ ಹಾಕಿದ್ದಕ್ಕೆ ನಮಗೆ ಈ ಉತ್ತರ ಬಂದಿದೆ. ಇಲ್ಲಿ ಬರೀ ಸಿಂಪ್ಲಿಫಿಕೇಶನ್ ಅಷ್ಟೇ ನಾವು ಮಾಡಬೇಕಾಗಿರೋದು. ಈಗ 24ನೇ ಲೆಕ್ಕ, cos 4x is equal to 1 minus 8 sin square x into cos square x. ಮಕ್ಕಳೇ, ಈ ಲೆಕ್ಕನೂ ಅದೇ ಲೆಕ್ಕದ ಹಾಗೆ ಇದೆ ನೋಡಿ. cos 4x ಇದೆ, ನಮ್ಮ ಆ್ಯಂಗಲ್ ಏನಿದೆ ನೋಡಿ RHSನಲ್ಲಿ x ಇದೆ. ಆದರೆ ನಮಗೆ cos 4xನ ಯಾವುದೇ ಫಾರ್ಮುಲಾ ಗೊತ್ತಿಲ್ಲ, ಆದರೆ cos 2xನ ಫಾರ್ಮುಲಾ ಗೊತ್ತಿದೆ. ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ವಲ್ಲ ಅದೇ ರೀತಿ cos 4x ಕನ್ಸಿಡರ್ ಮಾಡಿ ಅದನ್ನು cos 2 ಇಂಟು 2x ಅಂತ ಬರಿಬಹುದು. ಲೆಟ್ cos 2x ಬಿ a ಅಂತ. ನೋಡಿ ಮಕ್ಕಳೇ, ಈ ರೀತಿ ಬರ್ಕೊಳ್ದೆ ನೀವು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನಾನು ನಿಮಗೆ ಅರ್ಥ ಆಗಲಿ ಅಂತ cos 2x is equal to a ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲ ನಿಮಗೆ ಗೊತ್ತಾಗುತ್ತೆ ಅಂದರೆ ಡೈರೆಕ್ಟಾಗಿ ಬರೀಬಹುದು. ಆದರೆ ಎಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಅನ್ನೋದು ಇಲ್ಲಿ ಬರೆದ್ಬಿಟ್ರೆ ಸಾಕು. ನೋಡಿ, cos 2a is 1 minus 2 sin square a. ಮಕ್ಕಳೇ, cos 2aಗೆ ಟ್ಯಾನ್ ಅನ್ನು ಬಿಟ್ಟು ಇನ್ನು 2-3 ಫಾರ್ಮ್ ಇದೆಯಲ್ಲ, ಯಾವ ಫಾರ್ಮ್ ಹಾಕಿದ್ರೂ ನಿಮಗೆ ಈ ಉತ್ತರ ಬರುತ್ತೆ. ಆದರೆ ನಾನಿವಾಗ ಸೈನ್ ಇರೋಂಥ ಫಾರ್ಮುಲಾ ಹಾಕ್ತಾ ಇದ್ದೀನಿ, ಸಿಂಪ್ಲಿಫಿಕೇಶನ್ ಸುಲಭ ಆಗುತ್ತೆ. ಅದಕ್ಕೆ cos 2a is 1 minus 2 sin square a. ಈ ಫಾರ್ಮುಲಾವನ್ನು ನಾವೀಗ ಹಾಕೋಣ. ಅವಾಗ ಇಲ್ಲಿ cos 2a ಆಗುತ್ತೆ. ಈಗ ನಾನು ಈ ಫಾರ್ಮುಲಾ ಹಾಕ್ತಾ ಇದ್ದೀನಿ. ಸೊ cos 2a is equal to 1 minus 2 sin square a ಆಗುತ್ತೆ. ಈಗ ನಾನು ಎಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಂತ, 2x ಅಂತ. ಅದಕ್ಕೂ ಮೊದಲು ನೋಡಿ ಮಕ್ಕಳೇ, sin square a is same as sin a whole square ಅಲ್ವಾ? ಈಗ ಎಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 1 minus 2 sin 2x whole square. ಇಲ್ಲೇನು ಮಾಡಬೇಕು, sin 2x ಫಾರ್ಮುಲಾ ಹಾಕಬೇಕು. ಆ್ಯಂಗಲ್ ನಮ್ಗೆ ಇಲ್ಲಿ ಏನಿದೆ, ಎಕ್ಸ್ ಫಾರ್ಮಲ್ಲಿದೆ, ಎಕ್ಸ್ ಇದೆ. ಇಲ್ಲಿ 4x ಇತ್ತು ಆ್ಯಂಗಲ್ಲು, ಇಲ್ಲಿ x ಇದೆ. ನಾವು ಇದನ್ನು ಹೀಗೆ ಬಿಡೋಕ್ಕಾಗಲ್ಲ. sin 2x ಫಾರ್ಮುಲಾ ಹಾಕೋಣ. ಅಂದರೆ sin 2x 1 minus 2 ಇಂಟು 2 sin x ಇಂಟು cos x ಅಲ್ವಾ?
sin 2x ಫಾರ್ಮುಲಾ ಅದನ್ನು ಹಾಕ್ಬಿಡೋಣ. ಆದರೆ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಆ ಹೋಲ್ ಸ್ಕ್ವೇರನ್ನು ಬರೀಬೇಕು. ಇಷ್ಟೇ ನಮ್ಮ ಉತ್ತರ ಬಂದೇ ಬಿಡ್ತು. 1 - 2 × 4 sin ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನು ಗುಣಿಸಿ ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ರೆ 1 - 8 sin ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಅದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು, ಅದೇ ನಮ್ಮ RHS. ಈಗ 25ನೇ ಲೆಕ್ಕ. ಈ ಲೆಕ್ಕನೂ ಅದೇ ಕಾನ್ಸೆಪ್ಟ್ ನೋಡಿ ಮಕ್ಕಳ. ಕಾಸ್ 6x ಇದೆ, ಆದರೆ ನಮ್ಮ ಆ್ಯಂಗಲ್ಗಳನ್ನು ನೋಡಿ, ಇಲ್ಲಿ ಎಕ್ಸ್ ಇದೆ. ಆದರೆ ಕಾಸ್ 6xಗೆ ನಮ್ಗೆ ಯಾವುದೇ ಫಾರ್ಮುಲಾ ಗೊತ್ತಿಲ್ಲ, ಆದರೆ ಅದನ್ನು ನಮಗೆ ಗೊತ್ತಿರೋ ಫಾರ್ಮಲ್ಲಿ ಬರ್ಕೋಬಹುದು. ಕಾಸ್ 6x = ಕಾಸ್ 2 × 3x ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ನೀವು ಕಾಸ್ 3 × 2x ಅಂತಲೂ ಬರ್ಕೋಬಹುದಾಗಿತ್ತು. ಫಸ್ಟು ಕಾಸ್ 2x ಫಾರ್ಮುಲಾ ಹಾಕಿ ಆಮೇಲೆ ಕಾಸ್ 3x ಫಾರ್ಮುಲಾ ಹಾಕಬಹುದು. ಈಗ ಕಾಸ್ 2 × ಕಾಸ್ 3x ಅಂತ ಬರೆದಿದ್ದೀನಿ. ಈಗ ಲೆಟ್ 3x be equal to a ಅಂತ ಬರ್ಕೊಳ್ಳೋಣ ಮೊದಲು. ಆಗ ಕಾಸ್ 2a ಬರುತ್ತೆ. ಕಾಸ್ 2a ಯಾವ ಫಾರ್ಮುಲಾ ಹಾಕೋಣ? ನಮಗೆ 3 ಫಾರ್ಮ್ ಗೊತ್ತಲ್ವ, ಟ್ಯಾನನ್ನು ಹೊರತುಪಡಿಸಿ. ಬಟ್ ಇಲ್ಲಿ ನಮ್ಮ RHSನಲ್ಲಿ ಎಲ್ಲ ಕಾಸ್ ಟರ್ಮ್ಗಳೇ ಇರೋದ್ರಿಂದ ನಾನು ಕಾಸ್ ಇರೋಂಥ ಫಾರ್ಮುಲಾನೇ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ನೀವು ಎರಡೂ ಇರೋದು ಅಥವಾ ಸೈನ್ದು ಫಾರ್ಮುಲಾ ಹಾಕಿದ್ರೆ ಅದನ್ನು ಕಾಸ್ಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದ್ರ ಬದಲು 2 cos square a - 1 ಅನ್ನೋ ಫಾರ್ಮುಲಾವನ್ನು ಹಾಕ್ಬಿಡ್ತೀನಿ. ಈಗ ಕಾಸ್ 2a = 2 cos square a - 1. ಇದೇನು? ಕಾಸ್ ಸ್ಕ್ವೇರ್ a is same as ಕಾಸ್ a ಹೋಲ್ ಸ್ಕ್ವೇರ್ ಅಲ್ವಾ? ಈಗ ನಾವು ಎಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 × ಕಾಸ್ 3x ಹೋಲ್ ಸ್ಕ್ವೇರ್ -1 ಆಯಿತು. ಈಗ ಇಲ್ಲಿ ಕಾಸ್ 3x ಫಾರ್ಮುಲಾ ಹಾಕಬೇಕು. ಯಾಕೆ? ಇಲ್ಲಿ ಕಾಸ್ 3x ಇದೆ, ಇಲ್ಲಿ ಆ್ಯಂಗಲ್ x ಇದೆ. ಅದಕ್ಕೆ ಕಾಸ್ 3x ಫಾರ್ಮುಲಾ ಹಾಕೋಣ. ಕಾಸ್ 3a = 4 cos cube a - 3 cos a. ಈ ಫಾರ್ಮುಲಾವನ್ನು ಇಲ್ಲಿ ಹಾಕಿದಾಗ 2 × 4 cos cube x - 3 cos x ಹೋಲ್ ಸ್ಕ್ವೇರ್ -1. ಇದು ನೋಡಿ a - b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 2 × a ಅಂದರೆ 16 cos power 6x ಪ್ಲಸ್ 9 cos square x - 24 cos cube x ಇಂಟು cos x -1. ಇದು ಬರೀ ಎಕ್ಸ್ಪ್ಯಾಂಡ್ ಮಾಡಿರೋದಷ್ಟೇ. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಬ್ರಾಕೆಟ್ಸ್ ಓಪನ್ ಮಾಡಿ ಇದನ್ನ 2 ಇಂದ ಗುಣಿಸಿ ಸಿಂಪ್ಲಿಫೈ ಮಾಡಿದ್ರೆ 32 cos power 6x ಪ್ಲಸ್ 18 cos square x - 48 cos power 4x -1 ಬಂತು. ನಮಗೆ ಕೇಳಿರೋ ಪ್ರಕಾರ ಟರ್ಮ್ಸ್ನ ರಿಅರೇಂಜ್ ಮಾಡಿದಾಗ 32 cos power 6x - 48 cos power 4x ಪ್ಲಸ್ 18 cos square x -1 ಆಗಿದೆ. ಅದೇ ನಮ್ಮ RHS. ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಲೆಕ್ಕಗಳು, ಕಾನ್ಸೆಪ್ಟ್ಸನ್ನು ತಿಳ್ಕೊಳ್ಳೋಣ.